ಇತಿಹಾಸವನ್ನ ತಿಳಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಎಂಬ ಮಾತನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳಿದ್ದಾರೆ. ಆದರೆ ಅವರ ಮಾತುಗಳು ನಮಗೆ ಇಂದಿಗೂ ಅರ್ಥವಾಗಿಲ್ಲ. ಯಾಕಂದ್ರೆ ಗ್ರೀಕ್ನ ಅಲೆಕ್ಸಾಂಡರ್ ಬಗ್ಗೆ, ರೋಮನ್ ಸಾಮ್ರಾಜ್ಯದ ಸೀಸರ್ ಬಗ್ಗೆ, ಆಟೋಮನ್ನ ಟರ್ಕರ ಬಗ್ಗೆ, ಫ್ರೆಂಚರು, ಡಚ್ಚರು, ಬ್ರಿಟಿಷರ ಬಗ್ಗೆ ಓದಿ ತಿಳಿದುಕೊಂಡಿರುವಷ್ಟು ನಮ್ಮದೇ ಚರಿತ್ರೆಯನ್ನ, ನಮ್ಮವರ ಹಿರಿಮೆಯನ್ನ ತಿಳಿದುಕೊಳ್ಳುವುದಕ್ಕೆ ಹೋಗಿಲ್ಲ. ಭಾರತದ ಅದ್ವಿತೀಯ ನಾಯಕರ ಬಗ್ಗೆ, ಕರುನಾಡನ್ನಾಳಿದ ಮಹಾನ್ ಸಾಮ್ರಾಟರ ಬಗ್ಗೆ, ದೇಶದ ಗಡಿಗಳನ್ನೇ ಮೀರಿ ಕೀರ್ತಿ ಪತಾಕೆಯನ್ನು ಹಾರಿಸಿದ ಮಹಾನ್ ಚಕ್ರವರ್ತಿಗಳ ಬಗ್ಗೆ ತಿಳಿಯುವ ಆಸಕ್ತಿ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇಲ್ಲ. ಹೀಗಾಗಿ ನಾವು ದಿ ಆರ್ ಗ್ರೇಟ್ ಅಂತ ಅವರನ್ನು ಹೊಗಳುತ್ತೇವೆ. ಅವರು ಕೂಡ ವಿ ಆರ್ ಗ್ರೇಟ್ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಈ ನೆಲದಲ್ಲಿ ಎಂತೆಂಥ ಗ್ರೇಟ್ ಪರ್ಸನಾಲಿಟಿಗಳು ಇದ್ದರು ಅಂತ ತಿಳಿಯುವ ಸಮೀಪಕ್ಕೂ ಕೂಡ ನಾವು ಹೋಗುವುದಿಲ್ಲ. ಅಂತಹ ಕನ್ನಡ ನಾಡಿನ ಮಹಾನ್ ಸಾಮ್ರಾಜ್ಯಗಳನ್ನು ಕಟ್ಟಿ ಬೆಳೆಸಿದಂತಹ ಮಹಾನ್ ಸಾಮ್ರಾಟರನ್ನು ಅವರ ಆಳಿದ ನೆಲದಲ್ಲಿ ನಿಂತು ಅವರ ಬಗ್ಗೆ ತಿಳಿಸುವ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳೆದ ಸುತ್ತಮುತ್ತಲಿನ 70 ಗ್ರಾಮಗಳಿಗೆ ರಾಜಧಾನಿಯಾಗಿದ್ದಂತಹ ಆ ಒಂದು ಪ್ರದೇಶದವನ್ನ, ಅವರ ಶಾಸನವನ್ನ ಮತ್ತು ಅವರ ದೇವಸ್ಥಾನಗಳನ್ನು ದೃಶ್ಯಾವಳಿಯ ಮೂಲಕ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.